ಓಂ ಶಾಂತಿ. ಈ ರಾಜಯೋಗ ಮೆಡಿಟೇಷನ್ ಕೋರ್ಸದಲ್ಲಿ 2ನೇ ದಿನ ಪರಮಾತ್ಮ ಯಾರು? ಪರಮಾತ್ಮ ಒಬ್ಬನೇ ಆಗಿದ್ದಾರೆ. ಮತ್ ಜಗ್ಲಿ ಮೇಲೆ ಇಷ್ಟೆಲ್ಲ ಫೋಟೋ ಅದಾರಲ್ರಿ, ಅವರೆಲ್ಲ ಯಾರು? ಅವ್ರೆಲ್ಲಾರು ಯಾರಂದ್ರೆ ದೇವಿ ದೇವತೆಗಳು. ದೇವಿ ದೇವತೆಗಳ ಬಹಳ ಜನ ಅದರಿ. ಈ ದೇವಿ ದೇವತೆಗಳ ಮೇಲೆ ಪರಮಾತ್ಮ ಮಾತ್ರ ಒಬ್ಬನದನ್ರಿ. ಅವ್ರು ಯಾರು ಅಂತ ನೋಡೋಣ್ರಿ. ಪರಮಾತ್ಮ ನಮ್ಗೆ ಏನಾಗ್ಬೇಕು? ಪರಮಾತ್ಮ ಪರಮಪಿತ ಪರಮಾತ್ಮ ನಮಗ ತಂದೆ ಆಗ್ಬೇಕ್ರಿ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀ ಇಲ್ಲದೆ ಮತ್ತಾರು ಇಲ್ಲವಯ್ಯ ಅಂತ ಪರಮಾತ್ಮ ಹೇಳ್ತಿದ್ವಿ. ಆ ಪರಮಾತ್ಮ ನಮಗೆ ತಂದೆ ಆಗ್ಬೇಕು. ಮತ್ತೆ ಮನೆಯಲ್ಲಿರುವಂತಹ ತಂದೆ ಅದಾರಿ. ಮತ್ತೆ ಇವ್ರು ಎದಕ್ಕೆ ತಂದೆ? ಮನೆಯಲ್ಲಿರುವಂತಹ ತಂದೆ ದೇಹಕ್ಕೆ ತಂದೆ. ಪರಮಾತ್ಮ ಯಾರಂದ್ರ ಆತ್ಮಕ ತಂದೆ. ಹೇಗೆ ನಾಯಿ ತಂದೆ ನಾಯಿ ಇರ್ತೈತಿ, ಕತ್ತಿ ತಂದೆ ಕತ್ತಿ ಇರ್ತಾರೋ, ಪ್ರಾಣಿಗಳ ತಂದೆ ಪ್ರಾಣಿ ಇರ್ತಾರೋ, ಅದೇ ರೀತಿಯಾಗಿ ಆತ್ಮದ ಚುಕ್ಕಿ ತಂದೆ ಕೂಡ ಪರಮಾತ್ಮ ನಿರಾಕಾರ ಆಗಿರ್ತಾನೆ. ಸೊ ನಮ್ಮ ಮನೆಯಲ್ಲಿ ಯಾವುದೋ ಒಂದು ಮೂರ್ತಿ ಇದೆ, ಅದಕ್ಕೆ ಕಣ್ಣು ಮೂಗು ಬಾಯಿ ಇಲ್ಲಂದ್ರೆ ಶಿವಲಿಂಗ. ಶಿವಲಿಂಗ ಮಾತ್ರ ಕಣ್ಣು ಮೂಗು ಬಾಯಿ ಕೈಯಲ್ಲಿ ಇಲ್ಲ. ಯಾಕಂದ್ರೆ ಅವರೇ ಏನಾಗಿದ್ದಾರೆ ಅಂದ್ರೆ ಪರಮಾತ್ಮ ಆಗಿದ್ದಾರೆ. ಉಳ್ದವ್ರಿಗೆಲ್ಲ ನೋಡ್ರಿ ಗಣಪತಿ, ಲಕ್ಷ್ಮಿ, ಇವ್ರಿಗೆಲ್ಲರಿಗೂ ದೇಹ ಇದೆ. ಆದ್ರೆ ನಿರಾಕಾರ ಪರಮಾತ್ಮ ಶಿವಲಿಂಗಕ್ಕೆ ಮಾತ್ರ ಏನಿಲ್ಲ, ದೇಹ ಇಲ್ಲ. ತಾವು ಈ ಚಿತ್ರದಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಚಿತ್ರ ಏನಂದ್ರೆ ಪರಮಾತ್ಮ ಸರ್ವ ಧರ್ಮದವ್ರಿಗೂ ಮಾನ್ಯತೆ ಇದೆ. ಸರ್ವ ಧರ್ಮದವರು ಕೂಡ ಆ ಶಿವಲಿಂಗಕ್ಕೆ ಮಾನ್ಯತೆ ಕೊಟ್ಟಿದ್ದಾರೋ ಇಲ್ವೋ ನೋಡೋಣ. ಯಾಕಂದ್ರೆ ಪರಮಾತ್ಮ ಎಲ್ಲಾ ಆತ್ಮಗಳ ತಂದೆ ರೀ, ಒಬ್ರಿಬ್ರಿಗಲ್ಲ. ಎಲ್ಲಾ ಧರ್ಮದವರು ಎಲ್ಲಾ ಆತ್ಮಗಳಿಗೂ ತಂದೆ. ಮೊದಲು ಬರೀ ನಮ್ಮ ಹಿಂದೂ ಧರ್ಮದ ನಾವು ಪ್ರತಿಯೊಬ್ಬರ ಮನೆಯೊಳಗ ಶಿವಲಿಂಗ ಪೂಜೆ ಮಾಡ್ತೇವೆ. ಅದ್ರದ್ದು ಜೊತೆಗೆ ದೇವತೆಗಳನ್ನ ಪೂಜೆ ಮಾಡ್ತೇವೆ. ಖರೆ ಆ ದೇವತೆಗಳಿಗೂ ರಚಯಿತ ಯಾರಂದ್ರೆ ಶಿವ ಪರಮಾತ್ಮ ಆಗಿದ್ದಾರೆ. ಈಗ ದಾನೇಶ್ವರಿ ಅಂತೀರಿ, ದಾನಮ್ಮನು ಕೂಡ ಈಶ್ವರನ ಪೂಜೆ ಮಾಡಿ ದಾನೇಶ್ವರಿ ಆದ್ರು. ಶಿರ್ಡಿ ಸಾಯಿಬಾಬಾ ಸಬ್ಕಾ ಮಾಲಿಕ್ ಏಕ ಹೈ. ಎಲ್ಲರೂ ಕೂಡ ಆ ಶಿವನ ಭಕ್ತರೇ, ಶಿವನ ಶರಣರೇ, ಶಿವನ ಶಕ್ತಿಯರೇ. ಎಲ್ಲರೂ ಆ ನಿರಾಕಾರ ಜ್ಯೋತಿ ಸ್ವರೂಪ ಶಿವ ಪರಮಾತ್ಮನಿಂದನ ಶಕ್ತಿಯನ್ನ ಪಡೆದು ದೇವತೆಗಳ ಆಗಿದ್ದಾರೆ. ಇನ್ನು ನಂತರ ನಮ್ಮ ಧರ್ಮದಲ್ಲೂ ಕೂಡ 12 ಜ್ಯೋತಿರ್ಲಿಂಗ ಅಂತೇವೆ. ಜ್ಯೋತಿರ್ಲಿಂಗ ಹೆಸರೊಳಗೆ ಇದೆ ನೋಡ್ರಿ, ಜ್ಯೋತಿ ಸ್ವರೂಪ ಅಂದ್ರೆ ಪರಮಾತ್ಮ ಜ್ಯೋತಿ ಸ್ವರೂಪದ ಅಂದ ಮೇಲೆ ಅದ್ರ ಮುಂದೆ ಲಿಂಗ ಯಾಕೆ ತೋರಿಸಿದ್ರೆ ಜ್ಯೋತಿ ಕಣ್ಣಿಗೆ ಕಾಣಂಗಿಲ್ಲ. ಜ್ಯೋತಿ ಅದನ್ನ ತಳಗಿಡಬಾರ್ದಂತ ಲಿಂಗ ಆಕಾರವನ್ನ ಮಾಡಿಟ್ರು, ತಳಗಿಡಬಾರ್ದಂತ ಹೇಳಿ ಪೀಠವನ್ನ ಮಾಡಿಟ್ರು. ಪರಮಾತ್ಮ ಹೇಗಿದ್ದಾರೆ? ಜ್ಯೋತಿ ಸ್ವರೂಪ. ಇನ್ನು ನೆಕ್ಸ್ಟ್ ಬರ್ರಿ, ಏಸು ಕ್ರೈಸ್ತರು ಬಟ್ ಹಿಂಗ್ ಮಾಡಿ ತೋರಿಸಿದ್ದಾರೆ. ಅಂದ್ರೆ ಪರಮಾತ್ಮ ಗಾಡ್ ಈಸ್ ಲೈಟ್, ಐ ಆಮ್ ಸನ್ ಆಫ್ ಗಾಡ್ ಅಂತ ಹೇಳಿದ್ರು. ನಾನು ಗಾಡ್ಸ್ ದೂತ್ ಅದೇನಿ, ನಾವು ಗಾಡ್ಸ್ ಮೆಸೆಂಜರ್ ಅದೇನಿ. ಪರಮಾತ್ಮ ಜ್ಯೋತಿ ಸ್ವರೂಪನಂತ ಹೇಳಿ ಕೈ ಬಟ್ಟ ಮೇಲ್ ಮಾಡಿ ತೋರಿಸಿದ್ರು. ತಾವು ಪರಮಾತ್ಮದ ಅಂತ ಎಂದು ಹೇಳಿಲ್ರಿ ಅವರು. ಗುರು ನಾನಕರು ಕೈ ಬಟ್ ಹೆಂಗ್ ಮಾಡಿದಾರೆ ನೋಡ್ರಿ, ಎಷ್ಟು ಚಂದ ಹಿಂಗ್ ಬೇಳ್ಮಟ್ಟ ಮಾಡಿ ತೋರಿಸಿದ್ದಾರೆ. ಏಕ್ ಓಂಕಾರ ನಿರಾಕಾರ ನಿರ್ವೈರ್ ಅಯೋನಿಜ ಅಜನ್ಮ ಅಭೋಕ್ತ. ಒಬ್ಬನೇ ಪರಮಾತ್ಮ ನಿರಾಕಾರ ಜ್ಯೋತಿ ಸ್ವರೂಪ ಅಭೋಕ್ತ, ಊಟ ಮಾಡಂಗಿಲ್ಲ, ಅಜನ್ಮ ಹುಟ್ಟು ಸಾವಿನಲ್ಲಿ ಬರೋದಿಲ್ಲ, ತಾಯಿ ಗರ್ಭದಲ್ಲಿ ಸೇರೋದಿಲ್ಲ ಅಂತ ಎಷ್ಟು ಚಂದ ಗುರು ನಾನಕರು ಆ ನಿರಾಕಾರ ಜ್ಯೋತಿ ಸ್ವರೂಪದ ಪರಿಚಯ ಕೊಟ್ಟರು. ಒಬ್ಬನೇ ಅದಾನು, ನಿರಾಕಾರ ಅದಾನು. ಅವ್ರಿಗೆ ದೇಹ ಇಲ್ಲದ್ಮೇಲೆ ಊಟ ಮಾಡಂಗಿಲ್ಲ, ದೇಹ ಇಲ್ಲದ್ಮೇಲೆ ಹುಟ್ಟು ಸಾವಿನಲ್ಲಿ ಬರೋದಿಲ್ಲ. ಇನ್ನು ಮೊಹಮ್ಮದ್ ಮುಸ್ಲಿಂ ಧರ್ಮದಲ್ಲೂ ಕೂಡ ಮಕ್ಕ ಮದೀನಾ ಹೋಗ್ತಾರೆ, ಅಲ್ಲೂ ಕೂಡ ಒಂದು ಮಾಡೈತ್ರಿ. ಆ ಮಾಡ್ನಾಗೂ ಕೂಡ ಒಂದು ಒಂದು ಕಲ್ಲು ಇಟ್ಟಿದ್ದಾರೆ. ಆ ಕಲ್ಲು ಸಹಿತ ಆಕಾರ ಲಿಂಗ ಆಕಾರ ಇದೆ ರೀ. ಅದಕ್ಕೆ ಸಂಘ ಅಶ್ವದ್ ನೂರೇ ಇಲಾಹಿ ಅಂತ. ಅಲ್ಲಾ ಓ ಅಕ್ಬರ್, ಅಲ್ಲ ನೀ ನೂರದಿ, ನೀ ಪ್ರಕಾಶದಿ, ನೀ ತೇಜೋಮಯ ಅಂತ ಹೇಳಿ ಅವ್ರ ಪರಿಚಯ ಕೊಟ್ರಿ.
ಇನ್ನು ಬರೀ ಬುದ್ಧ ಧರ್ಮಗೂ ಕೂಡ 3 ಫೂಟ್ ಇರುವಂತ ಸ್ಟ್ಯಾಂಡ್ ಇಡ್ತಾರೆ, ಅದ್ರ ಮೇಲೆ ಒಂದು ಕಲ್ಲು ಇಡ್ತಾರೆ, ಆ ಕಲ್ಲಿನ ಸಹಿತ ಲಿಂಗ ಆಕಾರವನ್ನ ಇಡ್ತಾರೆ. ಅದಕ್ಕೆ ಏನಂತಾರೆ, ಚಿನೋಸೆಕಿ ಅಂತಾರೆ. ಅದು ಕೂಡ ಕುತ್ಕೊಂಡು ಅವರು ಧ್ಯಾನ ಮಾಡ್ತಾರೆ. ಇನ್ನು ಜೈನರ ಧರ್ಮ 24 ತೀರ್ಥಂಕರ ಪರಮಾತ್ಮ ಅಂತಾರೆ. 24 ತೀರ್ಥಂಕರು ಹೇಗೆ ಗೊತ್ತಿದ್ದಾರೆ, ಅವರು ಕೂಡ ತಪಸ್ಸೆ ಮಾಡ್ತಾ ಇದ್ದಾರೆ. ಸೊ ತಪಸ್ಸೆ ಮಾಡ್ತಾ ಇದ್ದಾರೆ ಅಂದ್ರೆ ಇವರು ಕೂಡ ಯಾರ್ದೋ ಧ್ಯಾನ ಮಾಡ್ತಾ ಇದ್ದಾರೆ ಅಂದ್ರೆ ಇವ್ರ ತೀರ್ಥಂಕರು ಕೂಡ ಯಾರ್ದೋ ಧ್ಯಾನ ಮಾಡ್ತಾ ಇದ್ರೆ ಅವಶ್ಯವಾಗಿ ಆ ನಿರಾಕಾರ ಜ್ಯೋತಿ ಸ್ವರೂಪ ಶಿವ ಪರಮಾತ್ಮನೇ ಧ್ಯಾನ ಮಾಡ್ತಿರ್ಬೋದು. ಇನ್ನು ರಾಮ ಪರಮಾತ್ಮನು ರಾಮ ದೇವತಾ ಪುರುಷ, ರಾಮ ಪರಮಾತ್ಮ ಆಗಿದ್ರೆ ಶಿವನ ಪೂಜಾ ರಾಮೇಶ್ವರದಲ್ಲಿ ಯಾಕೆ ಮಾಡಿದ್ರು, ದೊಡ್ಡವ್ರು ಯಾರಾದ್ರೂ ಶಿವ ಆಗಿದ್ರು. ಕೃಷ್ಣ ಪರಮಾತ್ಮನು ಕೃಷ್ಣ ದೇವತಾ ಪುರುಷನು, ಶ್ರೀಕೃಷ್ಣನ್ ಕೂಡ ಪರಮಾತ್ಮನ ಪೂಜೆ ಮಾಡಿದ್ರು, ಈಶ್ವರನ ಪೂಜೆ ಮಾಡಿದ್ರಿಂದ ಗೋಪೇಶ್ವರದಲ್ಲಿ ಗೋಪಾಲ ಈಶ್ವರನ ಪೂಜೆ ಮಾಡಿದ ಗೋಪೇಶ್ವರ ಅಂತ ಕರೀಲಾಯ್ತು. ಅಂದ್ರೆ ಯಾರಿಗೆ ಹೊಟ್ಟೆ ಇದೆ, ಯಾರಿಗೆ ಶರೀರ ಇದೆ, ಯಾರು ಉಪಕಾರ ತಿಂತಾರೋ, ಯಾರು ಈ ಭೂಮಿ ಮೇಲಿದ್ದಾರೆ ಅವ್ರು ಪರಮಾತ್ಮ ಆಗಲು ಸಾಧ್ಯ ಇಲ್ಲ. ಪರಮಾತ್ಮ ಮಾತ್ರ ಒಬ್ಬನೇ ರೀ, ಅವ್ನು ನಿರಾಕಾರ ಜ್ಯೋತಿ ಸ್ವರೂಪನಾಗಿದ್ದಾನೆ. ಸೊ ತಾವು ನೋಡ್ತಾ ಇದ್ದೀರಲ್ಲ, ಪರಮಾತ್ಮ ಬಿಂದು ಆಗಿದ್ದಾನೆ, ಅದರ ಗುಣಗಳಲ್ಲಿ ಸಿಂಧು ಆಗಿದ್ದಾನೆ. ಪರಮಾತ್ಮ ಜ್ಞಾನದ ಸಾಗರ ಆಗಿದ್ದಾನೆ, ಶಾಂತಿಯ ಸಾಗರ, ಪ್ರೀತಿಯ ಸಾಗರ, ಸುಖದ ಸಾಗರ, ಆನಂದದ ಸಾಗರ, ಶಕ್ತಿಯ ಸಾಗರ. ಬ್ರಹ್ಮ ವಿಷ್ಣು ಶಂಕರನಿಗೂ ರಚಯಿತ, ಅಜ್ಞಾನವನ್ನು ಹೋಗ್ಲಾಡಿಸಿ ಜ್ಞಾನವನ್ನ ಕೊಡುವಂತ ಜ್ಞಾನ ಸೂರ್ಯನಾಗಿದ್ದಾನೆ, ಪತಿತರ ಪಾವನ ಮಾಡುವಂತವನಾಗಿದ್ದಾನೆ, ಅಂಬಿಗಾಗಿದ್ದಾನೆ. ಇಂಥ ಮುಂತಾದ 32 ಪರಮಾತ್ಮ ಶಿವ ಪರಮಾತ್ಮ ಜ್ಯೋತಿ ಸ್ವರೂಪದ ಏನಾಗಿದೆ ರೀ, ಗುಣಗಳಾಗಿದ್ದೇವೆ. ಈಗ ಬರ್ರಿ ಪರಮಾತ್ಮ ಶಿವ ಮತ್ತು ಶಂಕರ ಇಬ್ರು ಒಂದೇನೋ ಬೇರೆ ಬೇರೆ. ಶಿವ ಜ್ಯೋತಿ ಸ್ವರೂಪನು, ಶಂಕರ ಸೂಕ್ಷ್ಮ ದೇಹಧಾರಿ ದೇವತಾ ಪುರುಷ. ಬ್ರಹ್ಮ ದೇವತಾ ನಮಃ, ವಿಷ್ಣು ದೇವತಾ ನಮಃ, ಶಂಕರ ದೇವತಾ ನಮಃ, ಶಿವ ಪರಮಾತ್ಮ ನಮಃ. ಮತ್ತೆ ಶಂಕರ ಶಿವ ಒಂದೇ ಆಗಿದ್ರೆ ಶಂಕರ ಪರಮಾತ್ಮ ನಮಂತ ಹೇಳ್ಬಿಡ್ಬೇಕಾಗಿತ್ತು. ಮತ್ತೆ ಯಾಕೆ ತ್ರಿಮೂರ್ತಿಗಳು ಹೇಳಿ ನಂತರ ಶಿವ ಪರಮಾತ್ಮ ಅಂತ ಹೇಳಿದ್ರು ಅಂದ್ರೆ ಶಿವ ಜ್ಯೋತಿ ಸ್ವರೂಪನು, ಶಂಕರ ಸೂಕ್ಷ್ಮ ದೇಹಧಾರಿ, ಶಿವ ಪರಮಾತ್ಮ ಶಂಕರ ಅವರ ಮಗ ಆಗಿದ್ದಾರೆ ರೀ. ಮತ್ತೆ ಶಂಕರ ನೀವು ನೋಡ್ತಾ ಇದ್ದೀರಿ, ಶಂಕರ ಯಾವಾಗ್ಲೂ ತಪಸ್ ಮಾಡ್ತಿರ್ತಾನೋ, ಕೈಯಲ್ಲಿ ರುದ್ರಾಕ್ಷಿ ಮಾಲೆ ಇರ್ತಾರೆ, ಶಂಕರನ ಎದುರುಗಡೆಗೆ ಶಿವನ್ ಇಟ್ಟಿರ್ತಾರೋ, ಶಂಕರ ತಪಸ್ ಮಾಡ್ತಿರ್ತಾನೋ. ಓಂ ನಮಃ ಶಿವಾಯ, ನಾ ಆತ್ಮ ನಮಸ್ಕರಿಸುತ್ತೇನೆ ಆ ಶಿವನನ್ನಂತ ಹೇಳಿ ಶಂಕರನು ಕೂಡ ಶಿವನ ತಪಸ್ ಮಾಡ್ತಾ ಇದ್ದಾರೆ. ತಾವೇನ್ ನೋಡ್ತಾ ಇದ್ದೀರಿ, ಶಿವರಾತ್ರಿ ಆಚರಣೆ ಮಾಡ್ತಾರೆ. ಶಿವರಾತ್ರಿ ಯಾಕೆ ಶಿವ ಮುಂಜಾನೆ ಅನ್ನೋದಿಲ್ಲ ಅಂದ್ರೆ ಶಿವ ಈ ಜಗತ್ತಿನಲ್ಲಿ ಯಾವಾಗ ಬುದ್ಧಿ ಕತ್ತಲಾಗುತ್ತದೆ, ಎಲ್ಲಾ ಕಡೆ ಕತ್ಲ, ಘೋರ ಕತ್ಲ, ಅಜ್ಞಾನದ ಕತ್ಲ, ಅತ್ಯಾಚಾರ ಭ್ರಷ್ಟಾಚಾರ ಆಗುತ್ತದೆ. ಅರ್ಥಾತ್ ಕಲಿಯುಗ ಸಮಯದಲ್ಲಿ ಇಷ್ಟೊಂದು ಧರ್ಮ ಜ್ಞಾನಿ ಆಗೋದು ಈ ಕಲಿಯುಗದ ರಾತ್ರಿಯಲ್ಲಿ ಶಿವ ಒಂದ್ಸಲ ಭೂಮಿಗೆ ಬರ್ತಾನ್ರಿ. ಬಂದು ನಮ್ಮಲ್ಲಿರುವಂತ ಕಾಮ ಕ್ರೋಧ ಲೋಭ ಮೋಹ ಅಹಂಕಾರ ಭಸ್ಮ ಮಾಡ್ತಾನೋ. ಪರಮಾತ್ಮ ಹೇಳೋದೇನಂದ್ರೆ ಶಿವ ಏನ್ ಮಾಡ್ತೇವ್ರಿ, ಆ ದಿನ ನಾವು ಉಪವಾಸ ಮಾಡ್ತೇವೆ. ಉಪವಾಸ ಅಂದ್ರ ಬಾಬನ ಸಮೀಪದಲ್ಲಿ ಇರುವಂತ ವಾಸನೆ ಮಾಡುವಂತ ಉಪವಾಸ ಮಾಡ್ರಿ. ಮನಸ್ಸಿನಲ್ಲಿ ಯಾರ ಪ್ರತಿನೂ ಕೆಟ್ಟ ವಿಚಾರ ಬರ್ಬಾರ್ದು ಅಂತ ಹೇಳಿ ಜಾಗರಣೆ ಆಗ್ರಿ. ಇದ ನಿಜವಾದ ಶಿವರಾತ್ರಿ ಅಂತ ಹೇಳ್ತಾರೆ. ಏನು ಬರೋನ್ರಿ, ಶಿವ ಪರಮಾತ್ಮ ಎಲ್ಲಿ ವಾಸಿಸ್ತಾರೋ. ಶಿವ ಪರಮಾತ್ಮ ನಮ್ಮಲ್ಲಿ ಅದಾನೇನ್ರಿ, ನಮ್ಮಲ್ಲಿ ಇದ್ದಿದ್ರೆ ಇವತ್ತು ನಮ್ಗೆ ದುಃಖ ಇರ್ತಿರ್ಲಿಲ್ಲ. ಯಾಕಂದ್ರೆ ನಾವೇ ಪರಮಾತ್ಮಗಳಂದ್ರೆ ನಾವು ಸುಖಿ ಇರ್ಬೇಕಾಗಿತ್ತು. ಯಾಕಂದ್ರೆ ಪರಮಾತ್ಮ ಅಂತೂ ಸುಖದ ಸಾಗರ ಅದನು. ಸೊ ನಾವಂತೂ ಸುಖಿ ಇಲ್ಲ ಅಂದ್ಮೇಲೆ ನಾವು ಪರಮಾತ್ಮ ಅಲ್ಲ, ನಮ್ಮಲ್ಲಿ ಇರೋದು ಆತ್ಮ. ಇನ್ ಗುಡಿಯಾಗದಾರೇನ್ರಿ, ಗುಡಿ ಕೇವಲ ಒಂದು ಲಿಂಗ. ಹೇಗೆ ಮಹಾತ್ಮ ಗಾಂಧೀಜಿ ಮೂರ್ತಿ ಐತಿ, ಅದೇ ರೀತಿ ಮಹಾತ್ಮ ಗಾಂಧೀಜಿ ಹತ್ರೋಗಿಲ್ಲ, ಕೇವಲ ಮೂರ್ತಿ ಮಾಡೇವಿ. ಯಾಕಂದ್ರೆ ಬರುವಂತವ್ರು ಗೊತ್ತಾಗ್ಲಿ ಸ್ವತಂತ್ರ ಹೋರಾಟ ಮಾಡಿದವ್ರು ಯಾರು, ನಮಗೆ ಸ್ವತಂತ್ರ ತಂದು ಕೊಟ್ಟವ್ರು ಯಾರು. ಅದೇ ರೀತಿಯಾಗಿ ಶಿವ ಪರಮಾತ್ಮನು ಕೂಡ ಲಿಂಗದಲ್ಲಿ ಇಲ್ಲ, ಗುಡಿಯಾಗಿಲ್ಲ, ಆಶ್ರಮದಲ್ಲೂ ಇಲ್ಲ, ಕಲ್ಲಾಗ ಮಣ್ಣಾಗೂ ಇಲ್ಲ, ಗಿಡ ಮರ ಪ್ರಾಣಿಗಳಲ್ಲೂ ಇಲ್ಲ. ಪ್ರಕೃತಿಯ ಪರಮಾತ್ಮ ಅದಾನೇನ್ರಿ, ಪ್ರಕೃತಿ ಪರಮಾತ್ಮನ ರಚನೆ, ರಚಯಿತ ಬೇರೆ, ಇದರ ರಚನೆ ಬೇರೆ ರೀ. ಹಿಂಗ್ ಪರಮಾತ್ಮ ಎಲ್ಲದನು ಈ ಜಗತ್ತಿನಲ್ಲಂತೂ ಇಲ್ಲ. ಈ ಜಗತ್ತಿನಕ್ಕಿಂತನೂ ಮೇಲಿರುವಂತ ನಿರಾಕಾರ ಲೋಕದಲ್ಲಿ
800 ಕೋಟಿ ಆತ್ಮಗಳ ವೃಕ್ಷದ ಬೀಜ ಸ್ವರೂಪನು ಶಿವ ಪರಮಾತ್ಮ ಪರಮಧಾಮದಲ್ಲಿ ನಿವಾಸಿ ಮಾಡುತ್ತಾನೆ. ಅದಕ್ಕೆ ಹೇಳ್ತಾರೆ ಪರಮಾತ್ಮ ಅಂದ್ರೆ ಕೈ ಎಲ್ಲರೂ ಮ್ಯಾಗ್ ಮಾಡಿ ತೋರ್ಸಿದ್ರು. ಮ್ಯಾಗ್ ಅಂದ್ರೆ ಯಾವ್ದ್ರಿ? ಪರಮಧಾಮದಲ್ಲಿ, ಪರಮಾತ್ಮನ ಇರುವ ಮನೆ ಪರಮಧಾಮದಲ್ಲಿ, ಶಾಂತಿ ಧಾಮದಲ್ಲಿ ಪರಮಾತ್ಮ ನಿವಾಸ ಮಾಡ್ತಾನ್ರಿ. ಅಂತ ಪವಿತ್ರ ಸ್ಥಾನದಲ್ಲಿ, ಶ್ರೇಷ್ಠ ಸ್ಥಾನದಲ್ಲಿ ಪರಮಾತ್ಮ ವಾಸಿಸ್ತಾನೆ. ವ್ಯತ್ಯಾಸ ನಮಗೆ ಪರಮಾತ್ಮನಿಗೆ ಇಷ್ಟೇ ವ್ಯತ್ಯಾಸ, ಪರಮಾತ್ಮ ಸದಾ ಕಾಲಾಗಿ ನಿರಾಕಾರನೇ ಉಳಿತಾನು. ನಾವು ಆತ್ಮಗಳು ಭೂಮಿ ಬಂದು ದೇಹವನ್ನ ಧರಿಸಿ ಪಾತ್ರವನ್ನ ಮಾಡ್ತೀವಿ. ಪರಮಾತ್ಮ ಮಾತ್ರ ಎಂದಿಗೂ ಕೂಡ ತನ್ನದೇ ಆದಂತ ದೇಹವನ್ನ ಧರಿಸುವುದಿಲ್ಲ. ಇದೇ ನಮಗೆ ಮತ್ತು ಪರಮಾತ್ಮನಿಗೆ ವ್ಯತ್ಯಾಸ ಇರುವುದು. ಓಂ ಶಾಂತಿ. ಥ್ಯಾಂಕ್ ಯು. ತಮಗೂ ಬಾಬನಿಗೂ ಥ್ಯಾಂಕ್ ಯು ರೀ.